ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇಸ್ರೇಲ್ ಅನ್ನುವಂಥದ್ದು ಎಂಥ ಕ್ರೂರ ದೇಶ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ಇಲ್ಲಿಯವರೆಗೆ ಲಕ್ಷಾಂತರ ಪುಟ್ಟ ಪುಟ್ಟ ಮಕ್ಕಳನ್ನೇ ಕೊಂದಿರುವಂತಹ ಕ್ರೂರ ಮನಸ್ಥಿತಿಯ ಒಂದು ತಂಡ, ಗುಂಪು, ಒಂದು ರೀತಿಯಾದಂತಹ ಅಸಹ್ಯಕರವಾದಂತಹ ಮನಸ್ಥಿತಿಯ ಪಟಾಲಂ ಅಂದ್ರೆ ಅದು ಇಸ್ರೇಲ್. ಆ ಇಸ್ರೇಲ್ ಕಳೆದ ಎರಡೂವರೆ ವರ್ಷಗಳಲ್ಲಿ ಗಾಜಾದಲ್ಲಿ ಸುಮಾರು 30,000ಕ್ಕಿಂತ ಹೆಚ್ಚು ಮಕ್ಕಳನ್ನೇ ಕೊಂದಿದೆ. ಒಟ್ಟಾರೆಯಾಗಿ 70,000 ಜನರನ್ನ ವಿನಾಕಾರಣ ಕೊಂದು ಹಾಕಿದೆ ಅಂತಹ ಕ್ರೂರಿ ರಾಷ್ಟ್ರ ಅಥವಾ ಕ್ರೂರಿಗಳ ಗುಂಪು ಇಸ್ರೇಲ್ ಅನ್ನುವಂಥದ್ದು. ಆ ಇಸ್ರೇಲ್ ಈಗ 18 ತಿಂಗಳ ಮಗು, ಜಸ್ಟ್ 18 ಮಂತ್ಸ್ ಓಲ್ಡ್, ಆ ಮಗುವಿನ ಕಾಲಿಗೆ ಮೊಳೆ ಹೊಡೆದು ಆ ಮಗುವಿಗೆ ಸಿಗರೇಟುಗಳಿಂದ ಸುಟ್ಟು ಯಾತನೆ ಮಾಡಿದೆ. ಕಾರಣ ಇಷ್ಟೇನೆ, ಆ ಮಗುವಿನ ತಂದೆಯ ಎದುರಿಗೇನೆ ಈ ಎಲ್ಲ ಹಿಂಸೆಗಳಿಗೆ ಒಳಪಡಿಸಿದ್ರೆ ಆ ತಂದೆ ಇವರು ಹೇಳಿದಂತೆ ಸ್ಟೇಟ್ಮೆಂಟ್ ಕೊಡ್ತಾನೆ ಅನ್ನೋದು ಇಷ್ಟೇ ಇಷ್ಟೇ. ಸೊ ಏನಿದು ಘಟನೆ, ವಿವರಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಆರಂಭದಲ್ಲೇ ಹೇಳ್ದಂಗೆ ಇಸ್ರೇಲ್ ಅನ್ನುವಂಥದಕ್ಕೆ ಮಾನವೀಯತೆನೇ ಇಲ್ಲ. ಒಂದೊಂದು ಬಾರಿ ಹಿಟ್ಲರ್ ನೆನಪಾಗ್ತಾನೆ. ಹಿಟ್ಲರ್ ಇವರ ಮೇಲೆ ನಡೆಸಿದಂತಹ ಕ್ರೌರ್ಯ ಇತ್ತಲ್ಲ, ಆ ಕ್ರೌರ್ಯದಿಂದ ಇವರು ಪಾಠ ಕಲೀಲಿಲ್ಲ. ಬಟ್ ಆ ಕ್ರೌರ್ಯವನ್ನ ಹೇಗೆ ಮೆರಿಬೇಕು ಅನ್ನೋದನ್ನ ಕಲ್ತು ಕಂಡವರ ಭೂಮಿಯನ್ನ ಆಕ್ರಮಿಸಿಕೊಂಡು, ಪ್ಯಾಲೆಸ್ತೀನಿಯರನ್ನ ಅವರ ಭೂಮಿ ಆಕ್ರಮಿಸಿಕೊಂಡು ಅವರನ್ನೇ ಪಕ್ಕಕ್ಕೆ ತಳ್ಳಿ ಆ ಜಾಗದಲ್ಲಿ ಕೂತ್ಕೊಂಡು ಅವರ ಮೇಲೆ ದೌರ್ಜನ್ಯ ನಡೆಸ್ತಾರೆ. ಈಗ ಅವರನ್ನೇ ಕೊಲ್ತಾರೆ, ಅವರನ್ನೇ ಹತ್ಯೆ ಮಾಡ್ತಾರೆ, ಅವರನ್ನೇ ಏನೆಲ್ಲ ಸಾಧ್ಯನೋ ಎಲ್ಲ ಮಾಡ್ತಾರೆ ಗುಂಪು ಕಟ್ಕೊಂಡು. ಅದಕ್ಕೆ ಅಮೆರಿಕದಂತಹ ಒಂದು ಕ್ರೂರಿಯ, ಇನ್ನೊಂದು ಕ್ರೂರಿಯ ಸಪೋರ್ಟ್, ಕಂಪ್ಲೀಟ್ ಸಪೋರ್ಟ್, ಯುರೋಪಿನ ಮೌನ ಸಮ್ಮತಿ, ಹೀಗೆ ಹೀಗೆ ನಡೀತಾ ಇರೋದು. ಅಂತಹ ಒಂದು ಇಸ್ರೇಲ್ ಈಗ ತಾನು ಏನು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸೋ ರೀತಿಯಲ್ಲಿ ಮತ್ತೊಂದು ಘಟನೆಗೆ ಮುಂದಾಗಿದೆ, ಮಾಡಿದೆ ಸಹ. ಏನು ಅಂದ್ರೆ 18 ತಿಂಗಳ ಮಗು, 18 ವರ್ಷ ಅಲ್ಲ, 18 ತಿಂಗಳ ಮಗುವನ್ನ ಆ ಮಗುವಿನ ತಂದೆ ಎದುರಿಗೇನೆ ಕಾಲಿಗೆ ಮೊಳೆ ಹೊಡೆದು ಸಿಗರೆಟ್ ಅಲ್ಲಿ ಸುಟ್ಟು ಹಿಂಸಿಸಿದ್ದಾರೆ. ಏನದು ಅಂದ್ರೆ, ಆ ಮಗುವಿನ ಹೆಸರು ಕರೀಮ್ ಅಂತ, 18 ವರ್ಷದ ಮಗು. ಆ ಮಗುವನ್ನು ಎತ್ಕೊಂಡು ಒಸಾಮಾ ಅಬು ನಸ್ಸರ್ ಅನ್ನುವಂತಹ ವ್ಯಕ್ತಿ, ಆತ ಮಾರ್ಕೆಟ್ಗೆ ಹೋಗಿದ್ದಾನೆ. ತಂದೆ ಜೊತೆಲಿ ಮಗು ಹೋಗಿದೆ. 18 ತಿಂಗಳ ಮಗುವನ್ನು ಹೊತ್ಕೊಂಡು ತಂದೆ ಮಾರ್ಕೆಟ್ಗೆ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ IDF, ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್, IDF ಸೈನಿಕರು, ಇಸ್ರೇಲ್ನ ಸೈನಿಕರು ಆ ವ್ಯಕ್ತಿಯ ಮೇಲೆ ಅನುಮಾನಗೊಂಡಿದ್ದಾರೆ. ಇವನು ಯಾರು, ಎತ್ತ, ಹೇಗೆ ಅಂತ. ಅವರ ಭೂಮಿಯನ್ನ ಆಕ್ರಮಿಸಿಕೊಂಡು ಅಲ್ಲಿರುವ ಜನರನ್ನ, ಆ ಭೂಮಿಯ ಮೂಲ ನಿವಾಸಿಗಳನ್ನ ಪ್ರಶ್ನೆ ಮಾಡೋದೇವ್ರು. ನೀವು ಯಾರು, ಯಾಕೆ ಬಂದಿದ್ದೀರಾ, ನಮ್ಮ ಅಪ್ಪನ ಮನೆ ಆಸ್ತಿ ಇದು ಅಂತ. ಇವರು ಪರದೇಶಿಗಳು, ಎಲ್ಲಿಂದಾನೋ ಬಂದು ಇಲ್ಲಿ ಬಂದು ಲಪ್ಟಾಯಿಸ್ಕೊಂಡು, ಭೂಮಿ ಲಪ್ಟಾಯಿಸ್ಕೊಂಡು ಈ ರೀತಿ ಅಂತ ನಾಟಕ. ಸರಿ, ಆತನನ್ನ ಮಗುನ ಅಲ್ಲೇ ಬಿಟ್ಟು ನೀನು ಇಲ್ಲಿ ಬರಬೇಕು ಅಂತ ಚೆಕ್ ಪೋಸ್ಟ್ ಹೇಳ್ಕೊಂಡಿದ್ದಾರೆ. ಚೆಕ್ ಪೋಸ್ಟ್ ಅಲ್ಲಿ ಅವನನ್ನ ಪೂರ್ತಿಯಾಗಿ ಬೆತ್ತಲು ಮಾಡಿ, ಅವನಿಗೆ ಅವಮಾನ ಮಾಡಿ, ಆ ವ್ಯಕ್ತಿಗೆ ಅವನ ಮೇಲೆ ಒಂದಷ್ಟು ದೌರ್ಜನ್ಯ ನಡೆಸಿ ಏನೇನೋ ಬರ್ಕೊಡೋಕೆ ಕೇಳಿದ್ದಾರೆ. ಅವನು ಒಪ್ಪಿಲ್ಲ. ಅವನು ಒಪ್ಪದ ಕಾರಣಕ್ಕೆ ಅವನ ಎದುರಿಗೇನೆ ಅಲ್ಲಿ ಬಿಟ್ಟು ಬಂದಿದ್ನಲ್ಲ 18 ತಿಂಗಳ ಮಗು, ಆ ಮಗುವಿನ ಮೇಲೆ ಇವರು ಪೌರುಷ ತೋರಿಸಿದ್ದಾರೆ. ಆ ಮಗುವಿನ ಮೇಲೆ ಇವರು ಕ್ರೌರ್ಯ ಮೆರೆದಿದ್ದಾರೆ. ಆ ಮಗು 18 ತಿಂಗಳು, ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, 18 ತಿಂಗಳು, ವರ್ಷ ಅಲ್ಲ, 18 ತಿಂಗಳು. ಆ ಮಗುವಿಗೆ ಏನ್ ಮಾಡಿದ್ದಾರೆ, ಮೊಳೆಯಲ್ಲಿ ಚುಚ್ಚಿದ್ದಾರೆ, ಆಲ್ಮೋಸ್ಟ್ ಮೊಳೆ ಹೊಡೆದಿದ್ದಾರೆ. ಸಿಗರೇಟ್ ಅಲ್ಲಿ ಬರ್ನ್ ಮಾಡಿದ್ದಾರೆ ಕಾಲುಗಳನ್ನ, ಸುಟ್ಟಿದ್ದಾರೆ ಕಾಲುಗಳನ್ನ. ಅಷ್ಟು ಹಿಂಸೆ ತಂದೆ ಎದುರುಗಡೆನೆ ಕೊಟ್ಟಿದ್ದಾರೆ. ಆದರೂ ತಂದೆ ಬಗ್ಲಿಲ್ಲ. ಯಾವುದೋ NGO ವಿಚಾರ ಗೊತ್ತಾಗಿದೆ, ಇಂಟರ್ನ್ಯಾಷನಲ್ ಕಮಿಟಿ ಆಫ್ ರೆಡ್ ಕ್ರಾಸ್ ಅಂತ ಒಂದು NGO, ಅದು ಪಕ್ಕದಲ್ಲೇ ಇತ್ತಂತೆ. ಅಲ್ ಮಗಾನ್ಸಿ ಅನ್ನುವಂತಹ ಪ್ರದೇಶದಲ್ಲಿ ಇತ್ತು. ವಿಚಾರ ತಿಳಿದು ಓಡ್ ಬಂದ್ರು. ಯಾಕೆಂದ್ರೆ ಇದು 10 ಗಂಟೆಗಳ ಕಾಲ ನಡೆದಿರುವಂತಹ ಹಿಂಸೆ, ಕ್ರೌರ್ಯ. 18 ತಿಂಗಳ ಮಗುನ 10 ಗಂಟೆಗಳು ಅವ್ರ ಹತ್ರ ಇಟ್ಕೊಂಡು ಸಿಗರೆಟ್ ಅಲ್ಲಿ ಸುಡೋದು, ಮೊಳೆಯಲ್ಲಿ ಚುಚ್ಚೋದು, ಮೊಳೆ ಹೊಡೆಯೋದು, ಈ ಕೆಲಸ ಮಾಡ್ಕೊಂಡು ಕೂತಿದ್ದಾರೆ ಈ ಕ್ರೂರಿಗಳು. ಯಾಕೆ, ಆ ವ್ಯಕ್ತಿ, ಆ ಮಗುವಿನ ತಂದೆ ಇವರು ಹೇಳಿದ ಹಾಗೆ ಸ್ಟೇಟ್ಮೆಂಟ್ ಕೊಡಬೇಕು ಅಂತ. ಆ NGOದವರು ಬಂದ ತಕ್ಷಣನೇ ಅವರು ಮಗುವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. 10 ಅವರ್ಸ್ ಆಗಿದೆ, 10 ಗಂಟೆಗಳು.
ತಂದೆಯನ್ನ ಇನ್ನೂ ಬಿಡುಗಡೆ ಮಾಡಿಲ್ಲ. 3 ದಿನ ಆಯ್ತು. 3 ದಿನ ಆಯ್ತು. ಈಗ ಆ ಕುಟುಂಬದವರು ಗೋಳಾಡ್ತಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಏನಾದರೂ ಮಾಡಿ, ನಮ್ಮ ಪರಿಸ್ಥಿತಿ ನೋಡಿ ಹೀಗಾಗಿದೆ. 18 ತಿಂಗಳ ಮಗುಗೆ ಹೀಗೆಲ್ಲ ಹಿಂಸೆ ಕೊಡ್ತಾರಲ್ಲ, ಇವರು ಮನುಷ್ಯರೇನಾ ಇವರು ಅಂತ. ಹಾಗೆ ನನ್ನ ಗಂಡನನ್ನು ಬಿಡಿಸ್ಕೊಡಿ ಅಂತ ಆ ಮಗುವಿನ ತಾಯಿ ಮತ್ತು ಅವನ ಹೆಂಡತಿ ಬಾಯ್ಬಿಟ್ಟು ಕಳ್ತಿದ್ದಾಳೆ. ಯಾರ ಮುಂದೆ ಬಾಯ್ಬಿಟ್ಟು ಕಳ್ತೀರಿ? ಇಸ್ರೇಲ್ ಮುಂದೆ. ಮಗುವಾಗಿದ್ದಕ್ಕೆ ಹೇಗೋ ತಪ್ಪಿಸ್ಕೊಂಡು ಬರೋದಕ್ಕೆ ಈ NGOಗೆ ಸಾಧ್ಯ ಆಯ್ತು. ದೊಡ್ಡವ್ರನ್ನ ಬಿಡಿಸ್ಕೊಂಡು ಬರೋಕ್ ಸಾಧ್ಯನೇ ಇಲ್ಲ. ಆ ಕ್ರೂರಿ ಇಸ್ರೇಲ್ಗೆ ಬೆನ್ನಿಗೆ ನಿಂತಿರೋದು ಅಮೆರಿಕ. ಟ್ರಂಪ್ ಅಂತಹ ತಿಕ್ಕಲು ದೊರೆಗಳು, ಅಂತಹ ನರ ಹತ್ಯೆಯ ಮನಸ್ಥಿತಿಯ ದೊರೆಗಳು ಎಲ್ಲಿ ಹೋದ್ರೂ ಯುದ್ಧ ಮಾಡು, ಸುಮ್ಮನೆ ಬಾಂಬ್ ಹಾಕು, ಕೊಂದು ಬಿಡು. ಇದೇ ಕೆಲಸ. ಇಸ್ರೇಲ್ಗೂ ಅದೇ ಕೆಲಸ. ಅವ್ರ ಹತ್ರದಿಂದ ಬಿಡಿಸ್ಕೊಂಡು ಬರೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಬಹಳ ಕಷ್ಟ, ಬಹಳ ಕಷ್ಟ. ಬಟ್ ಆ ಕುಟುಂಬ ಪಾಪ ಬಾಯ್ ಬಡ್ಕೊಳ್ತಾ ಇದೆ. ಇಷ್ಟೆಲ್ಲ ನಡೀತಿದೆಯಲ್ಲ, ಅಲ್ಲೇನು ಯುದ್ಧ ನಡೀತಾ ಇದೆಯಾ? ಯುದ್ಧದ ಪರಿಸ್ಥಿತಿ ಇದೆಯಾ ಅಂದ್ರೆ ಇಲ್ಲ. ಕಳೆದ ಅಕ್ಟೋಬರ್ನಲ್ಲೇ ಸೀಸ್ ಫೈರ್ ಆಗಿತ್ತು. ಸುಮಾರು 2.5 ವರ್ಷಗಳ ಯುದ್ಧದ ನಂತರ ನಾನು ಹೇಳದ್ನಲ್ಲ, 30,000 ಮಕ್ಕಳನ್ನ ಕೊಂದು ಹಾಕಿದ್ರು ಆ 2.5 ವರ್ಷದಲ್ಲಿ ಈ ಇಸ್ರೇಲ್ ಅನ್ನುವಂತಹ ಕ್ರೂರಿಗಳು. ಸುಮಾರು 70,000 ಒಟ್ಟಾರೆ ಸಾವುಗಳಲ್ಲಾಗಿದ್ದು ಎಲ್ಲ ಗಾಜಾದಲ್ಲಿ ನಡೆದಂತಹ ನರಮೇಧ ಅದು. ಅಕ್ಟೋಬರ್ 2025 ಸೀಸ್ ಫೈರ್ ಆಗಿತ್ತು. ಸೀಸ್ ಫೈರ್ ಆಗಿದ್ರು ಸಹ ಇಂತಹ ಕ್ರೂರ ಕೃತ್ಯಗಳನ್ನ ಅದು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇಲ್ಲಿಯವರೆಗೆ ಸುಮಾರು 677 ಜನರನ್ನ ಸೀಸ್ ಫೈರ್ ಆದ ನಂತರ ಕೊಂದಿದೆ. 677 ಜನರನ್ನ ಮತ್ತು 1813 ಜನ ಗಾಯಗೊಂಡಿದ್ದಾರೆ ಇಸ್ರೇಲಿಗರ ದೌರ್ಜನ್ಯದ ಕಾರಣಕ್ಕಾಗಿ. ಏನು? ಸೀಸ್ ಫೈರ್ ಮುಗಿದ ಮೇಲೆ. ಸೊ ಇದಿಷ್ಟು ಇಸ್ರೇಲ್ನಲ್ಲಿ ಇಸ್ರೇಲಿ ಸೈನಿಕರು ಎಂತಹ ಕ್ರೂರಿಗಳು, ಆ ಜನನೂ ಅಷ್ಟೇ ಕ್ರೂರಿಗಳು. ಅವ್ರು ಇನ್ನೂ ಹೇಳಿರ್ತಾರೆ ಮಗುನ್ ಜೀವಂತ ಬಿಟ್ಟುಬಿಟ್ರ ಅಂತ. ಆ ಜನ ಅಂತವ್ರು ಎಂಥ ಕ್ರೂರಿಗಳು ಇಸ್ರೇಲಿಗಳು ಅಂದ್ರೆ, ತಮಗೆ ನೆಲ ಕೊಟ್ಟಂಥವ್ರು, ತಮಗೆ ಅನ್ನ ಕೊಟ್ಟಂಥವ್ರು, ಅವರನ್ನ ಇವತ್ತು ಈ ರೀತಿ ಹಿಂಸಿಸ್ತಾ ಇರೋದು. 18 ತಿಂಗಳ ಮಗು ಅಂತ ಕೂಡ ನೋಡದೆ ಹಿಂಸೆಗೆ ಒಳಪಡಿಸ್ತಾ ಇರೋದು. ಕಂಡವರ ಭೂಮಿಯನ್ನ ಲಪಟಾಯಿಸಿ. ಸೊ ಇದು ಒಂದಷ್ಟು ವಿವರಗಳು. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.